ಬೆಂಗಳೂರಿನ ವ್ಯಾಪಾರಿಗಳು ಒಂದು ಸ್ವಲ್ಪ ಎಚ್ಚರದಿಂದಿರಬೇಕಾಗಿದೆ. ಯಾಕಂತಂದ್ರೆ ಹೊಸ ರೀತಿಯ ವಂಚನೆಯ ಜಾಲ ಒಂದು ಸಕ್ರಿಯವಾಗಿದೆ. ಬೆಂಗಳೂರಲ್ಲಿ ಮಾಸ್ಕ್ ಹಾಕೊಂಡು ಬರ್ತಾರೆ, ಸ್ಕ್ಯಾನ್ ಮಾಡಿ ತೋರಿಸ್ತಾರೆ ದುಡ್ಡು ಹಾಕಿದ್ದೀವಿ ಅಂತ. ಆದರೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿರೋದಿಲ್ಲ. ಇದು ಈಗ ಹೊಸ ರೀತಿಯ ವಂಚನೆಯ ಜಾಲ ಉತ್ತರ ಬೆಂಗಳೂರಲ್ಲಿ ಬೆಳಕಿಗೆ ಬಂದಿದೆ. ಇದು ಫೇಕ್ ಆ್ಯಪ್ ಮೂಲಕ ಫೋನ್ ಪೇ ಮಾಡಿ ದುಡ್ಡು ಬಂದಿದೆ ನೋಡಿ ಅಂತ ಹೇಳ್ತಾರೆ. ಅವ್ರ ಕೈಯಲ್ಲಿದ್ದಂಥ ಮೊಬೈಲನ್ನು ತೋರಿಸಿ 2,000 5,000 ರಿಸೀವ್ ಆಗಿದೆ ಅಂತ ಅದರಲ್ಲಿ ಇರುತ್ತೆ, ಫೋನ್ ಪೇಯಲ್ಲಿ ರಿಸೀವ್ ಆಗಿದೆ ಅಂತ. ಹಾಗೆ ಅಂದ್ಕೊಂಡು ನೀವು ಸುಮ್ಮನೆ ಕೂತ್ರೆ ಮೋಸ ಹೋದ್ರಿ ಅಂತ ಲೆಕ್ಕ. ಯಾಕಂತಂದ್ರೆ ದುಡ್ಡು ಬಂದಿರೋದಿಲ್ಲ, ಅವ್ರು ತೋರಿಸಿರೋದು ಫೇಕ್ ಆ್ಯಪ್. ಫೇಕ್ ಫೋನ್ ಪೇ ಆ್ಯಪ್ ಅನ್ನು ತೋರಿಸಿ ದುಡ್ಡು ಹಾಕಿದ್ದೀವಿ 2,000 5,000 10,000 ರಿಸೀವ್ ಆಗಿದೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಅವ್ರು ತೋರಿಸಿರುವಂಥ ಮೊಬೈಲನ್ನು ನೋಡ್ತೀರಿ, ಆಯಿತು ದುಡ್ಡು ಬಂದಿದೆ ಅಂತ ಅಂದ್ಕೊಳ್ತೀರಿ, ಬಟ್ ದುಡ್ಡು ಬಂದಿರೋದಿಲ್ಲ. ಹೊಸ ರೀತಿಯ ವಂಚನೆಯ ಜಾಲ. 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ಮೋಸ ಆಗಿದೆ. ಕೆಲವೆಡೆ ಬಿರಿಯಾನಿ ತಿಂದು ಈ ರೀತಿ ಮೊಬೈಲ್ ತೋರಿಸಿ ಹೋಗಿದ್ದಾರೆ ದುಡ್ಡು ಹಾಕಿದ್ದೀವಿ ಅಂತ. ಇನ್ನೊಂದು ಕಡೆಯಲ್ಲಿ OnePlus ಕಂಪನಿಯ ಏರ್ಬಡ್ ಅನ್ನು ಖರೀದಿಸಿ ಇದೇ ರೀತಿ ಮೊಬೈಲ್ ತೋರಿಸಿದ್ದಾರೆ, ದುಡ್ಡು ಹಾಕಿದ್ದೀವಿ ನೋಡಿ ಅಂತ. ನ್ಯೂಟೌನ್, ಯಲಹಂಕ ನ್ಯೂಟೌನ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಈಗ ವ್ಯಾಪಾರಿಗಳು, ಮೋಸ ಆಗ್ತಿದೆ ಈ ರೀತಿ ಅಂತ. CCTV ಫುಟೇಜ್ ಸಮೇತ ದೂರನ್ನು ಕೊಟ್ಟಿದ್ದಾರೆ. ಹೊಸ ರೀತಿಯ ವಂಚನೆಯ ಜಾಲದಿಂದ ವ್ಯಾಪಾರಿಗಳು ಎಚ್ಚರದಿಂದಿರಬೇಕಾಗಿದೆ. ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.